ಹಲೋ ಗಾಯ್ಸ್, ವೆಲ್ಕಮ್ ಟು ಮಲ್ಕಾನ. ಏನಕ್ಕೆ ಬಂದಿವಪ್ಪ ಇಲ್ಲಿಗೆ? ಹಬ್ಬಕ್ಕೆ ಅಮ್ಮಂಗೆ ಸೀರೆ ತಗೊಳಕ್ಕೆ. ಅಷ್ಟು ಹೊಳಿತಿದೆ. ಇದು ಡಾರ್ಕ್ ಬ್ಲೂ ಮೇಲೆ ನೀನು ಹೈಲೈಟ್ ಆಗ್ತದೆ. ನೀನು ಕೊಡಿಸ್ತಿದ್ಯಾ? ನೀನು ಯಾವಾಗ ಕೊಡಿಸ್ತೀಯಾ? ದೊಡ್ಡನಾದ್ಮೇಲೆ. ಇವಾಗ ಹಂಗಂದ್ರೆ ಸಣ್ಣನ ನೀನು ಇಷ್ಟು ಮಾತಾಡ್ತೀಯಾ? ಹೇಳ, ನೀನು ಸಣ್ಣನ? ಅವನಿಗೆ ಹೇಳು, ರಂಜಿತ್ ಅಣ್ಣ ದೊಡ್ಡನಂತೆ. ಮತ್ತೆ ಕೊಡಿಸ್ತಾನೆ ಇವಾಗೆಲ್ಲ ಬಿಲ್ ಇವನೇ ಕೊಡೋದು. ಇವನೇ ಈ ಎಣ್ಣೆ ಕೊಡ್ತಿರ್ತೆ ಬಾಳೆ. ಸ್ಕೂಲ್ ಬುಕ್ಕಾಗಿ ನೋಡಿದ್ದೆ ಇವತ್ತು ನೋಡಕ್ಕೆ. ನೋಡಿ ಫ್ರೆಂಡ್ಸ್, ಇವತ್ತು ಮಲ್ಲಿಕಾರ್ಜುನ ಅಣ್ಣ ಇಲ್ಲಿ ಅವರ ಯಾರು ಸಪ್ಲೈಯರ್ ಇದ್ದಾರೋ, ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿಸ್ತಾರೋ ಅಲ್ಲಿ ಕರ್ಕೊಂಬಂದಿದ್ದಾರೆ. ಇದ್ರ ಬಗ್ಗೆ ಅವರು ಮಾಹಿತಿ ಕೊಡ್ತಾರೆ. ಎಲ್ಲಿಗೆ ಬಂದಿದ್ದೀವಣ್ಣ ಈಗ ಮೊಳಕಾಲ್ಮೂರಿಗೆ ಮಗದ ಮನೆಗೆ ಬಂದಿದ್ದೀವಿ. ಅವ್ರ ಹೆಸರು ಮಂಜು ಅಂತಂದು ಹೇಳ್ಬಿಟ್ಟು. ಮಂಜು ಅಂತ. ಇವ್ರು ನಮ್ಮ ಬ್ರದರ್ ಸತೀಶ್ ಅಂತಂದು ಹೇಳ್ಬಿಟ್ಟು. ಇದು ಪ್ರೋಸೆಸ್ ಹೆಂಗಾಗುತ್ತೆ, ಏನು ಇದು, ಏನಿದು, ಇದಕ್ಕೆ ಏನಂತಾರೆ? ಇದು ಕೆಳಗಡೆ ನೈತಾ ಈ ನೈಗೆ ಮಾಡ್ತಿರೋದು. ನೀವು ಕೈಮಗ್ಗ ಅಂದರೆ ಹೆಂಗೆ ಅಂತ ಕೇಳಿದ್ರಲ್ಲ, ಇದೇ ಕೈಮಗ್ಗ ಅಂತ ಕರೆಯೋದು. ಈ ಡಿಸೈನ್ ಪ್ರೊಸೆಸಿಂಗ್ ಎಲ್ಲ ಆಗೋದು ಈ ಪಂಚಿಂದ ಆಗುತ್ತೆ. ಈ ಕಾರ್ಡಲ್ಲಿ ಇರುತ್ತೆ, ಈ ಕಾರ್ಡೋಗಿ ಜಕಾಡಲ್ಲಿ ಹೋಗುತ್ತೆ. ಅಲ್ಲೇನಿದೆ ಅಲ್ವಾ, ಆ ಜಕಾಡಲ್ಲಿ ಪಂಚ ಆಗ್ತಾ ಬರುತ್ತೆ. ಒಂದೊಂದು ವಾಟಕ್ಕೂ ಒಂದೊಂದು ಕಾರ್ಡು ಪಂಚ ಆಗಿರೋದನ್ನ ಅಲ್ಲಿ ಡಿಸೈನ್ ಕೊಡ್ತಾ ಇರುತ್ತೆ. ಇಲ್ಲಿ ಡಿಸೈನ್ ಬರ್ತಾ ಹೋಗುತ್ತೆ. ಇದನ್ನ ಕಂಪ್ಯೂಟ್ರಲ್ಲಿ ರೆಡಿ ಮಾಡಿಸ್ತಾರ ಫಸ್ಟ್? ಹೌದು, ಅದನ್ನು ಪಂಚಿಂಗ್ ಮಾಡಿಸಿರ್ತಾರೆ. ಇದು ಕಂಪ್ಯೂಟ್ರಲ್ಲೇ ಆಗೋದು? ಇದು ಕಂಪ್ಯೂಟರ್ ಅಂದರೆ ಕಾರ್ಡ್ ಅಷ್ಟೇ, ಡಿಸೈನ್ ಅಷ್ಟೇ. ಅದೇ ಡಿಸೈನ್ ಒಟ್ಟು ಕಂಪ್ಯೂಟರೈಸ್ ಮಾಡಿ ಪಂಚಿಂಗ್ ಮಾಡಿರ್ತಾರೆ. ಸೊ ಇದು ಚಾರ್ಟ್ನ ರೆಡಿ ಮಾಡಿದ್ಮೇಲೆ ಈ ಸೀರೆ ಹೆಂಗ್ ಬರ್ಬೇಕು ಅಂತ ಡಿಸೈನ್ ಇದರಲ್ಲೇ ಇರುತ್ತೆ. ಹಚ್ಚಿದ್ದಂಗೆ ಈ ದಾರಗಳಿಂದ ಎತ್ತೊಳುತ್ತೆ ಅದೆಲ್ಲ, ಜರಿಯೋದೆಲ್ಲ ದಾರ ಏನು ಬರುತ್ತಲ್ವ, ಈ ದಾರದಿಂದ ಆಗುತ್ತೆ. ಡಿಸೈನ್ ಎಲ್ಲ ಈ ಪಂಚ ಆಗಿರೋದ್ರಿಂದ ಈ ದಾರಗಳಿಂದ ಅಲ್ಲಿ ಡಿಸೈನ್ ಬರ್ತಾ ಹೋಗುತ್ತೆ. ಇದೆಲ್ಲ ರೇಷ್ಮೆ ದಾರನ? ಇದು ಲೈಲಾನ್ ದಾರ. ಇಲ್ಲಿ ಕೆಳಗಡೆ ಇರೋದೆಲ್ಲ ರೇಷ್ಮೆ. ಅದು ಕೆಳಗಿರೋದು ರೇಷ್ಮೆ, ಈಗ ಮಧ್ಯೆ ಹೋಗ್ತಾ ಇರೋದು ನೈಲಾನ್ ದಾರ. ಇಲ್ಲ ಆ್ಯಕ್ಚುಲಿ ಇದು ಲೈಲಾನಿಂದ ಮಾಡಿರ್ತಾರೆ. ಅದೆಲ್ಲ ರೇಷ್ಮೆನೆ ಪೂರ. ಅದು ಡಿಸೈನ್ ಎಲ್ಲ ಎತ್ಕೊಡ್ಲಿಕ್ಕೆ ಅಂತ ಮಾಡಿರ್ತೇವೆ. ಅದು ಎತ್ತಕ್ಕಷ್ಟೇ, ಅದೇನು ಸೀರೆ ಒಳಗೆ ಹೋಗಲ್ಲ. ಹೋಗೋದಷ್ಟು ರೇಷ್ಮೆ. ಅಲ್ಲ, ಇದು ಮಿಷಿನ್. ಇದು ಮಿಷಿನ್ ಅಲ್ಲ, ಇದು ದಾರ. ಅದೇ ಇದಕ್ಕೆ ರಿಲೇಟೆಡ್ ಆಗಿರೋದು. ಹೌದು. ಸೊ ಇದು ಈ ಥರ ಗುಂಡಿಯಲ್ಲಿ ಯಾಕೆ ಕುಂತಿದ್ದಾರೆ ಅವರು? ನೈಲಿಕ್ಕೆ ಬರೋದು ಅದೇ ಥರನೇ, ಇಲ್ಲಿ ಸಿಸ್ಟಮೆಟಿಕ್ ಮಾಡೋದು ನಾವು ಈ ಥರನೇ ಮಾಡ್ಕೊಂಡಿದ್ದೀವಿ. ಇದನ್ನ ಮೇಲ್ಗಡೆ ಮಾಡಿ ಕುರ್ಚಿಯಲ್ಲಿ ಸ್ಟ್ಯಾಂಡ್ ಮಾಡ್ಬೋದು, ಬಟ್ ಸ್ಟ್ಯಾಂಡ್ ಮಗ್ಗ ಮಾಡ್ಕೋಬೋದು. ಬಟ್ ಇದರಷ್ಟು ಕಂಫರ್ಟ್ ಅದು ನಮಗೆ ಆಗಲ್ಲ. ಆಮೇಲೆ ನೈಗೆ ಮಾಡೋದು ಕಣಕ್ಕೆ ಸಿಗುತ್ತೆ, ಅದರಲ್ಲಾದ್ರೆ ನೋವು ಬರುತ್ತೆ. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಣ್ಣ? 30 ವರ್ಷದಿಂದ ಮಾಡ್ತಾ ಇದ್ದೀರಿ. ನಮ್ಮ 45 ನಮ್ಮ ಏಜು ಇವಾಗ. ಓಕೆ. ನಮ್ಮ 15 ವರ್ಷದಿಂದ ಇದೇ ಮಗ್ಗ. ಇದೇ ಮಗ್ಗ ಮಗ್ಗ. ಓಕೆ. ಇದು ನೀವು ಒಂದು ದಿವಸಕ್ಕೆ ಎಷ್ಟು ಸೀರೆ ಮಾಡ್ತೀವಿ? ಒಂದು ದಿವಸ ಆಗಲ್ಲ, ಒಂದು ಚೀಲ ರೆಡಿ ಮಾಡಬೇಕಂದ್ರೆ ಒಂದು ವಾರ ಆಗುತ್ತೆ. ಒಂದು ವಾರ ಬೇಕು? ಕಂಟಿನ್ಯೂಸ್ ಒಂದು ವಾರನ ಏನು ಗ್ಯಾಪ್ ಕೊಡ್ತೀರಾ? ಇಲ್ಲ, ನಾವು ಡೈಲಿ 1 ಮೀಟರ್ ಆಗಿದ್ದು, ಜಾಸ್ತಿ ಆಗಲ್ಲ ಇದು. ಹೌದಾ? ಈಗ ನೀವು ನಿತ್ಕೊಂಡು ಮಾಡ್ತೀರಲ್ಲ, ನಿಮಗೆ ಕಾಲು ನೋವಲ್ಲ? ಏನಾಗಲ್ಲ. ದಿನಕ್ಕೆ ಎಷ್ಟು ಗಂಟೆ ನಿತ್ಕೊಂಡು ಮಾಡ್ತೀರಿ? 6 ಅವರ್ಸ್, ಇನ್ನು 8 ಅವರ್ಸ್ ಅಷ್ಟೇ. 6 to 8 ಅವರ್ಸ್ ಮಾಡ್ತೀರಿ. 6 to 8 ಅವರ್ಸ್ ನೀವು ಇದೇ ಒಂದು ಸೀರೆ ಮಾಡೋಕಂದ್ರೆ ಈ ಗುಂಡಿಯಲ್ಲೇ ಕುತ್ಕೊಂಡೇ ಮಾಡ್ತೀರಿ. ಇದಕ್ಕೆ ಏನು ಮಗ್ಗ ಅಂತಾರೆ ಈಗ ನೀವು ಕುಂತಿರೋದಕ್ಕೆ? ಕೈ ಮಗ್ಗ ಅಲ್ಲ, ಕೈ ಮಗ್ಗ. ನೀವು ಗುಂತ ಮಗ್ಗ, ಇದು ಕುಂತ ಮಗ್ಗ. ಅದಕ್ಕೆ ಸ್ಟ್ಯಾಂಡ್ ಮಗ್ಗ ಅಂತಾರೆ. ಅದು ಐತ್ರ ಇಲ್ಲಿ ನಿಮ್ಮ ಹತ್ರ? ಇಲ್ಲ ಸರ್, ಇಲ್ಲ ಅಲ್ವಾ? ಅದು ಒಟ್ಟು ಟೇಬಲ್ ಮೇಲೆ ಹಾಕೊಂಡು ಕುತ್ಕೊಂಡು ಮಾಡ್ತಾರಲ್ಲ, ಅದು ಸೇಮ್ ಕುಟ್ಟಿ ಹ್ಯಾಂಡ್ ಮಿಷಿನ್ ಐತೆ, ಕುಟ್ಟಿ ಮಿಷಿನ್ ಬರ್ತಲ್ಲ, ಸೇಮ್ ಅದೇ ಬರ್ತದೆ ಅದು. ಇದು ಪ್ಯೂರ್ಲಿ ರೇಷ್ಮೆ ರಾ? ಇದು ಒರಿಜಿನಲ್ ರೇಷ್ಮೆ. ಒರಿಜಿನಲ್ ರೇಷ್ಮೆ. ರೇಷ್ಮೆ ಎಲ್ಲ ಎಲ್ಲಿಂದ ಬರುತ್ತೆ ಇದು? ಬೆಂಗಳೂರಿಂದ ತರಿಸ್ತೀರಿ. ಇದು ರೆಡಿ ಆದಮೇಲೆ ಎಲ್ಲಿ ಕಳಿಸ್ತೀರಿ ಇವನ್ನ? ಅವರೇ ಸಾಗರ ಗೊತ್ತಾಗ. ಸತ್ಯನಾರಾಯಣ ಅಂತ ನನ್ನ ಹೆಸರು. ಈ ಫೀಲ್ಡಲ್ಲಿ ನಾನು ಕುಲಾವೃತ್ತಿ ನಮ್ಮದು. 40 ವರ್ಷ ನಮ್ಮ ತಂದೆಯವರೆಲ್ಲ ಇದೇ ರೀತಿ ಕೆಲಸ ಮಾಡ್ತಾಯಿದ್ವಿ. ಈಗ ನಾನು ಬಂದು ಈ ಫೀಲ್ಡ್ 20 ವರ್ಷ ಆಗಿದೆ. ಈಗ ನಮ್ಮದೆಲ್ಲ ಓನ್ ಮ್ಯಾನುಫ್ಯಾಕ್ಚರಿಂಗು, ಬರೀ ಹ್ಯಾಂಡ್ಲೂಮ್ ಮಾತ್ರ. ಇದು ಫುಲ್ಲು ನಿಮ್ಮದೇನಾ? ಎಲ್ಲ ಯೂನಿಟ್ ನಮ್ಮದು. ಇದೆಲ್ಲ 6 ಲೂಮ್ಸ್ ಇದೆ. ಎಷ್ಟು ಮಿಷಿನ್ ಹೊರಗೆಲ್ಲ ಇದೆ? ಎಲ್ಲ 6 ಲೂಮ್ಸ್ ಇದ್ದಾವೆ. 6 ಮಿಷಿನ್ಸ್ ಇದಾವೆ. ಒಂದೊಂದು 10 ಲೂಮ್ಸ್ ಇದ್ದಾವೆ. ಮಿಷಿನ್ ಒಂದೊಂದಕ್ಕ? ಇಲ್ಲ ಎಲ್ಲದೂ ಒಂದೇ ಕೆಲಸ ಮಾಡೋದು? ಒಂದು ಲೂಮ್ಗೆ ಒಂದೇ ಮಿಷಿನ್, ಎಲ್ಲದೂ ಒಂದೇ ಕೆಲಸ ಮಾಡೋದು. ಈಗೆಲ್ಲ ಡಿಸೈನ್ಸ್ ಎಲ್ಲ ಚೇಂಜ್ ಮಾಡ್ತಾ ಇರ್ತೀವಿ. ಓಕೆ. ಈಗ ಇದು ಡಿಸೈನ್ ಚೇಂಜ್ ಮಾಡೋದಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದೀವಿ. ಓಕೆ. ಇದು ಈಗ ರನ್ನಿಂಗ್ ಇದೆ ನಮಗೆ. ಓಕೆ. ಇವೆಲ್ಲ ರನ್ನಿಂಗ್ ಮಗ್ಗುಗಳೇ. ಈಗ ಅದು ಒಂದು ಹೊಸದು ಡಿಸೈನ್ ಚೇಂಜ್ ಮಾಡೋಕ್ಕಂತ ಮಾಡ್ತಾ ಇದ್ದೀವಿ. ಅದು ಹೊಸ ಡಿಸೈನಾ? ತೋರಿಸಿ. ಅದಕ್ಕೆಲ್ಲ ಹೊಸ ಡಿಸೈನ್ ಮಾಡ್ತಾ ಇದ್ದೀವಿ ಈಗ. ಇವೆಲ್ಲ ಏನು ಸರ್? ಇದು ಡಿಸೈನ್ ಬಾರ್ಡ್ರ್ ಡಿಸೈನ್ಗಳೆಲ್ಲ ಇವೆಲ್ಲ
ಈಗೇನು ರನ್ನಿಂಗ್ ಮಾಡ್ತಿರಲ್ಲ ಅಲ್ಲಿ ಅದಕ್ಕೆ ಆ ರನ್ನಿಂಗ್ ಹೋಗ್ತಿರಲ್ಲ ಚೇಂಜ್ ಆಗ್ತಿಲ್ಲ, ಅದರಲ್ಲಿ ನಮಗೆ ಡಿಸೈನ್ ಬರುತ್ತೆ. ಅಲ್ಲೇನು ಇವಾಗ ರೋಲ್ ಹಾಂ, ಆಗ್ತಿದೆಯಲ್ಲ. ಅದರಲ್ಲಿ ನಮಗೆ ಬಾರ್ಡರ್ ಡಿಸೈನ್ ಬರ್ತಾ ಇರುತ್ತೆ. ಓಕೆ. ಆದರೆ ನಮಗೆ ಆ ಹೋಲ್ಸಲ್ಲಿನ ಡಿಸೈನ್ ಬರ್ತಾನೆ ಇರುತ್ತೆ ಕಂಟಿನ್ಯೂ ನಮಗೆ. ಇದು ಇದು ಬಣ್ಣ ಆಗಿರ್ತಕ್ಕಂಥ ರೇಷ್ಮೆ. ಇದು ಕಲರ್ ಹಾಕಿರೋದಾ? ಕಲರ್ ಆಗಿರೋದು. ಇದು ರೇಷ್ಮೆನೆ? ಇದು ರೇಷ್ಮೆ, ಪ್ಯೂರ್ ರೇಷ್ಮೆನೆ, ಬಣ್ಣ ಆಗಿರೋದು, ತಗೊಳ್ಳೋದಿಲ್ಲ. ಓಕೆ. ಒಂದು ಸೀರೆ ನೇಯಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಒಂದು ವಾರ ಬೇಕು ಒಂದು ಸೀರೆ. ಬೇರೆ ಒಂದು ಸೀರೆ ಒಂದು ವಾರ, ಬೆಳಗ್ಗೆ 7ರಿಂದ ಹಿಡಿದು ಸಂಜೆ 5ವರೆಗೂ ಕೆಲಸ ಮಾಡ್ತಾರೆ. ಒಂದು ಟಿಫನ್ ಲಂಚ್ ಬ್ರೇಕ್ ಇದ್ದಿದ್ದೆ ಕಂಪಲ್ಸರಿ ಕೆಲಸ ಮಾಡಿದ್ರೆ ಸೀರೆ ಒಂದು ವಾರಕ್ಕೆ ಒಂದು ಸೀರೆ. ಎಷ್ಟು ಜನ ವರ್ಕ್ ಮಾಡ್ತಿದ್ದಾರೆ? 6 ಜನ ವರ್ಕ್ ಮಾಡ್ತಾರೆ. ಇದು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ಇದು ನಮ್ಮ ಕುಲವೃತ್ತಿಯಿಂದ ಮೊದಲಿಂದನೇ ಇದೆ. ಹೌದಾ? ನಾನು ಈ ಫೀಲ್ಡ್ ಬಂದು 20 ವರ್ಷ ಆಗಿದೆ. 20 ವರ್ಷ ಆಯಿತು. ಅಂದರೆ 1 2 3 4 5 6 ಲೂಮ್ಸ್ ಇದೆ ನಮ್ಮ ಮನೆ. 6 ಇದ್ದಾವೆ. ಅಂದರೆ ಒಂದು ವಾರಕ್ಕೆ 6 ಸೀರೆ ಅಷ್ಟೇ? 6 ಸೀರೆ ಆಗ್ತವೆ. ಇದರಲ್ಲಿ ಇದು ರೇಷ್ಮೆನಾ? ಇದು ರೇಷ್ಮೆ, ಇದು ನಾವು ವಾರ್ಪ್ ಅಂತೀವಿ. ಈ ಲೆಂತ್ ಇರೋದು ವಾರ್ಪ್ ಅಂತೀವಿ. ಓಕೆ. ಇದನ್ನ ರೇಷ್ಮೆ, ಇದನ್ನ ನಾವು ಮತ್ತೆ ರೋಲಿಂಗ್ ಮಾಡಿ ಆಮೇಲೆ ಕಂಡಿಕೆ ಮಾಡಿ ನೈತೀವಿ. ಆ ಥರ ಕಲರ್ಸ್ ಎಲ್ಲ ನೀವು ಹಿಂಗೆ ಈ ಥರ ರೋಲಿಂಗ್ ಮಾಡಿಕೊಂಡು ಲಾಳಿಯಿಂದ ನೈಕೊಂಡು ಈ ಥರ ಮಾಡ್ಕೊಂಡು ಆಮೇಲೆ ಅದನ್ನು ರೀಲ್ ಮಾಡ್ಕೋತೀರಾ? ರೋಲ್ ಮಾಡ್ಕೊಂಡು ಆಮೇಲೆ ಅದು ಹಳೇದು. ಇದು ಬಾಬಿನ ಬಾಬಿನ ಹಾಕಿ ಆಮೇಲೆ ಬಾಬಿನ ಹೀಗೆ ಈ ಥರ ಬಾಬಿನಲ್ಲಿ ರೋಲ್ ಮಾಡಿಕೊಂಡು, ರೋಲ್ ಆದಮೇಲೆ ಮತ್ತೆ ನಾವು ಕಂಡಿಕೆ ಆ ಥರ ಸುತ್ತಕೊಂಡು ವಿ ಮಾಡ್ತೀವಿ. ಇದರಲ್ಲಿ ಗೋಲ್ಡ್ ಪಟ್ಟಿ ಗೋಲ್ಡ್ ಎಲ್ಲ ಯೂಸ್ ಮಾಡಿ ಮಾಡ್ತಾರಲ್ಲ, ಇದು ಜರಿನಾಗೆ ಗೋಲ್ಡ್ ಬರುತ್ತೆ. ಇದು ಜರಿನಾಗೆ ಗೋಲ್ಡ್ ಬರುತ್ತೆ. ಇದು ಜರಿ. ಓಕೆ. ಈಗ ಮುಟ್ಬೇಡ ಇದು ಜರಿ. ಓಕೆ. ಇದು 1 ಗ್ರಾಮ್ 2 ಗ್ರಾಮ್ ಅಂತ ಬರ್ತಾ ಇರುತ್ತೆ. ಕೆಲವು ಮಗು ಗೋಲ್ಡೇನಾ? ಕೆಲವು ಮಗುಕ್ಕೆ ಸಿಲ್ಕ್ ಫಾಸ್ಟ್ ಅಂತ ಜರಿನ ಯೂಸ್ ಮಾಡ್ತೀವಿ. ಗೋಲ್ಡ್ ಜರಿ ಆದರೆ ಸೀರೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಇದು ಸಿಲ್ಕ್ ಫಾಸ್ಟ್ ಜರಿ ಆದರೆ ಸೀರೆ ಕಾಸ್ಟ್ ಕಮ್ಮಿ ಆಗುತ್ತೆ. ಸಿಲ್ಕ್ ಫಾಸ್ಟ್ ಜರಿ. ಸ್ನೇಹಿತರೆ, 2 ರೀತಿಯ ಜರಿ. ಇವತ್ತು ಬಂಗಾರದ ಬೆಲೆ ಬೆಳ್ಳಿ ಬೆಲೆ ಜಾಸ್ತಿ ಆಗಿರೋದ್ರಿಂದ ಸೀರೆಯಲ್ಲೂ ಜರಿಯಲ್ಲಿ ಬಂಗಾರ ಮತ್ತು ಬೆಳ್ಳಿ ಬರುತ್ತೆ. ಆದರೆ ಈಗ ಸಿಲ್ಕ್ ಫಾಸ್ಟ್ ಅಂತ ನಿಮಗೆ ಏನು ಜರಿ ಗೋಲ್ಡ್ ಕಲರ್ ಇದೆಯಲ್ಲ, ಈ ಕಲರಲ್ಲಿ ಅವರು ಥ್ರೆಡ್ ರೆಡಿ ಮಾಡಿ ಅದರಲ್ಲಿ ಮಾಡಿಕೊಡ್ತಾರೆ. ನಿಮಗೆ ರಿಯಲ್ ಗೋಲ್ಡ್ ಅಥವಾ ರಿಯಲ್ ಬೆಳ್ಳಿ ಬೇಕು ಅಂದರೆ ಅದನ್ನು ಸಹ ನಿಮಗೆ ಆರ್ಡ್ರ್ ಕೊಟ್ಟರೆ ಮಾಡಿಕೊಡ್ತಾರೆ. ಅದ್ರದ್ದು ರೇಟು ಬೇರೆಯೇ ಇರುತ್ತೆ. ಬಂಗಾರದ್ದು ಬೆಳ್ಳಿದು ಏನು ವೆಯ್ಟ್ ಇರುತ್ತೋ ಅದ್ರ ಮೇಲೆ ರೇಟ್ ಇರುತ್ತೆ. ಸೊ ನಿಮಗೆ ಕಸ್ಟಮೈಸೇಷನ್ ಆಪ್ಷನ್ನು ಇದೆ. ನೀವು ಆರ್ಡ್ರ್ ಕೊಟ್ಟು ಮಾಡಿಸ್ಬೋದು. ಬಂಗಾರನ ಹೇಗೆ ಆರ್ಡ್ರ್ ಕೊಟ್ಟು ಮಾಡಿಸ್ತೀರೋ ನಿಮ್ಮ ಸೀರೆನ ನೀವೇ ಬಂಗಾರದ ಬೇಕೋ ಬೆಳ್ಳಿ ಬೇಕೋ ಜರಿ ಇಲ್ಲ ಸಿಲ್ಕ್ ಫಾಸ್ಟಲ್ಲಿ ಬೇಕೋ ಅಂತ ಮಾಡಿಸ್ಬೋದು. ಟೆಕ್ನಾಲಜಿ ಮೊಳಕಾಲ್ಮೂರಲ್ಲೂ ಅಪ್ಡೇಟ್ ಆಗಿದ್ದಾರೆ. ಜನಗಳು ಮಾತ್ರ ಅಪ್ಡೇಟ್ ಆಗಬೇಕು. ನೀವು ಕೇಳಿದ್ದನ್ನು ಅವ್ರು ಕೊಡೋಕ್ಕೆ ರೆಡಿ ಇದ್ದಾರೆ. ಆದರೆ ಟ್ರೆಂಡ್ನ ಸೆಟ್ ಮಾಡೋದು ನಿಮ್ಮ ಕೈಯಲ್ಲಿದೆ. ಒಂದು ಮನೆ ಬೆಳಗಬೇಕು ಅಂದರೆ ಹೆಣ್ಮಕ್ಳು ಬೇಕೇ ಬೇಕು. ಒಂದು ದೇಶ ಬೆಳಗಬೇಕು ಅಂದರೆ ಹೆಣ್ಮಕ್ಳು ಬೇಕೇ ಬೇಕು. ಚೈನಾದಲ್ಲಿ 47% ಮಹಿಳೆಯರು ಮಾರ್ಕೆಟಿಂಗ್ ಜಾಬಲ್ಲಿ ಇವತ್ತು ಅವರು ಪ್ರತಿಯೊಂದು ಪ್ರಾಡಕ್ಟ್ನು ನೀವು ನೋಡ್ತಿರಲ್ಲ, ಎಲ್ಲ ಹೆಣ್ಮಕ್ಳೇ ಮಾರ್ಕೆಟಿಂಗ್ ಮಾಡೋದು. ಕಷ್ಟಪಡೋ ಕೆಲಸ ಎಲ್ಲ ಗಂಡು ಮಕ್ಕಳು ಮಾಡ್ತಾರೆ. ಇಂಡಿಯಾದಲ್ಲೂ ಹೆಣ್ಮಕ್ಳು ಮಾಡ್ತಾರೆ, ಕೇವಲ 34%. ಆದರೆ ರಿಸೆಪ್ಷನ್ ಓರಿಯೆಂಟೆಡ್ ಸಾಫ್ಟ್ವೇರ್ IT ಜಾಬ್ಸಲ್ಲೇ ಜಾಸ್ತಿ ನಮ್ಮ ಹೆಣ್ಮಕ್ಳು ಇರೋದು. ಸೊ ಅವ್ರುಗಳು ಈಗ ಕೈಯಲ್ಲಿ ದುಡ್ಡು ಬಂದಿದ ತಕ್ಷಣ ಎಲ್ಲ ಕಂಚಿ ಸೀರೆ ಅಂತ ಹೋಗ್ತೀರಿ. ಸೊ ಕಂಚಿ ಸೀರೆಗೂ ಇವ್ರ ಸೀರೆಗೆ ಏನು ಡಿಫ್ರೆನ್ಸ್ ಅವ್ರ ಬಾಯಲ್ಲೇ ಕೇಳೋಣ. ಸರ್, ಕಂಚಿ ಸೀರೆ ಅಂತ ಹೆಣ್ಮಕ್ಳಲ್ಲಿ ಒಂದು ಕ್ರೇಜ್ ಇದೆ, ಅದು ಏನಕ್ಕೆ? ಅದಕ್ಕೂ ಇದಕ್ಕೂ ಏನಾರು ವ್ಯತ್ಯಾಸ ಏನಿಲ್ಲ ಸರ್. ನಾವು ನಮ್ಮ ಊರಲ್ಲಿ ತಯಾರು ಮಾಡ್ತಿದ್ದೀವಿ. ನಮ್ಮ ತಯಾರು ಸೀರೆಗಳು ಕಂಚಿಗೆ ಹೋದ್ರೆ ಅವ್ರು ಕಂಚಿ ಸೀರೆ ಮಾಡ್ತಾರೆ ಅಷ್ಟೇ. ಇಲ್ಲಿಂದಾನೇ ಕಂಚಿಗೆ ಹೋಗುತ್ತೆ. ಇಲ್ಲಿಂದ ನಾನು ಕಂಚಿಗೂ ಸಪ್ಲೈ ಮಾಡ್ತೀನಿ. ಅವ್ರು ಅಲ್ಲಿ ಹೋದ ತಕ್ಷಣ ಇದು ಕಂಚಿ ಸೀರೆ ಅಂತ ಹೆಸರಿಗೆ ಬಟ್ ಮ್ಯಾನುಫ್ಯಾಕ್ಚರ್ ನಮ್ಮ ಹತ್ರನೇ ಆಗುತ್ತೆ. ಕಂಚಿನಾಗೆ ಇರೋ ಲೂಮ್ಸ್ ಆಲ್ಮೋಸ್ಟ್ ಭಾಳಷ್ಟು ಕಮ್ಮಿ ಆಗಿದ್ದಾರೆ. ಎಲ್ಲ ಪವರ್ ಲೂಮ್ಸ್ ಮೇಲೆ ಫೋಕಸ್ ಮಾಡ್ತಿದ್ದಾರೆ. ಬಟ್ ನಾವು ಏನು ನಮ್ದು ಓನ್ಲಿ ಹ್ಯಾಂಡ್ಲೂಮ್ ಇರೋದ್ರಿಂದ ಈ ಸೀರೆಗಳು ನಾವು ಕಂಚಿ ಕೊಡ್ತೀವಿ. ಅಲ್ಲಿ 1:2 ಕಾಸ್ಟ್ ಜಾಸ್ತಿ ಆಗ್ಬಿಡುತ್ತೆ. ಹಾಂ, ಇದು ಪವರ್ ಲೂಮಿಗೂ ಇದಕ್ಕೂ ಡಿಫ್ರೆನ್ಸ್ ಏನು? ಪವರ್ ಲೂಮಲ್ಲಿ ಡೈಲಿ ಒಂದು ಸೀರೆ ಆಗುತ್ತೆ. ಒಂದು ಸೀರೆ ಡೈಲಿ ಒಂದು ಸೀರೆ ಆಗುತ್ತೆ. ಕೆಲವು ಮಿಕ್ಸ್ ಇರುತ್ತೆ, ಪ್ಯೂರ್ ಟು ಪ್ಯೂರ್ ನೈತಿದ್ದಾರೆ, ಜರಿನೂ ಪ್ಯೂರ್ ಅಂತ ಮಾಡ್ತಾರೆ. ಬಟ್ ನಮ್ಮದು ಆ ಥರ ಯಾವ್ದು ಇರೋದಿಲ್ಲ. ಇದರಲ್ಲಿ ಕ್ವಾಲಿಟಿನೂ ಕಮ್ಮಿ ಮಾಡೋಕ್ಕೂ ಆಗಲ್ಲ. ಏನು ಮಾಡೋಕ್ಕಾಗಲ್ಲ, ಕ್ವಾಲಿಟಿ ಇದ್ರೆ ಕಮ್ಮಿ ಮಾಡೋಕ್ಕಾಗಲ್ಲ. ಪವರ್ ಲೂಮಲ್ಲಿ ಕ್ವಾಲಿಟಿ ಕಮ್ಮಿ ಮಾಡ್ಬೋದು. ದಾವಣಗೆರೆಯಲ್ಲಿ ಹ್ಯಾಂಡ್ಲೂಮಲ್ಲಿ ಏನು ಅಂದ್ರೆ ಏನು ಕೊಟ್ಟರು ನೈಲಿಕ್ಕೆ ಬರಲ್ಲ. ಓನ್ಲಿ ರೇಷ್ಮೆ ಕೊಟ್ಟರೆ ನೈಗೆ ಮಾಡಕ್ಕೆ ಬರೋದು. ಯಾವುದೇ ಥರ ಮಿಕ್ಸ್ ಮಾಡೋದಿಲ್ಲ. ಕೂದಲು ಕೊಟ್ಟರು ನೈಟ್ ಬಿಸಾಕುತ್ತೆ. ಹೌದು, ಹ್ಯಾಂಡ್ಲೂಮ್ಗೂ ಪವರ್ ಲೂಮ್ಗೂ ಇದೆ. ಸಿಲ್ಕ್ ಅಂತ ಹಾರ್ಟ್ ಸಿಲ್ಕ್ ಅಂತ ಬರುತ್ತೆ, ಅದನ್ನ ಐತಾರೆ. ಅದ್ರಾಗೆ ಸೀರೆ ರೇಟ್ ಕಮ್ಮಿ ಇರ್ತವೆ. ಇದರಲ್ಲಿ ಆರ್ಟ್ ಸಿಲ್ಕ್ ಏನೇನು ಮಾಡೋಕ್ಕಾಗಲ್ಲ. ಇದು ಓನ್ಲಿ ಪ್ಯೂರ್ ಸಿಲ್ಕ್ ಮಾತ್ರ ಇದು ವರ್ಕ್ ಆಗಲ್ಲ. ಇಲ್ಲ ಅಂದ್ರೆ ವರ್ಕ್ ಆಗುತ್ತೆ. ಬಟ್ ನಮಗೆ ಆ ಥರ ಮಾಡಿ ನಮ್ಮ ಹೆಸರು ಕೆಟ್ಟ ಹೋಗುತ್ತೆ. ಆರ್ಟ್ ಸಿಲ್ಕ್ ಯಾರು ವ್ಯೂ ಮಾಡಲ್ಲ. ಹ್ಯಾಂಡ್ಲೂಮಲ್ಲಿ ಯಾರು ವ್ಯೂ ಮಾಡೋದೇ ಇಲ್ಲ. ಇದರಲ್ಲಿ ಪ್ಯೂರ್ಲಿ ಸಿಲ್ಕೇ ಯೂಸ್ ಮಾಡೋದು. ಪ್ಯೂರ್ಲಿ ಸಿಲ್ಕು ಓನ್ಲಿ ಇನ್ ಹ್ಯಾಂಡ್ಲೂಮ್.
ಇವೇ ಸೀರೆ ಕಂಚಿಗೆ ಹೋಗಿ ಅಲ್ಲಿಂದ ಕವರ್ ಆಗಿ ಬಂದರೆ ಕಂಚಿ ಸೀರೆ ಆಗೋದು. ಅಲ್ಲಿ ಹೋಯ್ತಾರೆ ಮುಗೀತು, ಕಂಚಿ ಮ್ಯಾನುಫ್ಯಾಕ್ಚರಿಂಗ್ ಅಂತಾರೆ. ನೋಡ್ರಿ ಸ್ನೇಹಿತರೆ, ಅದರಲ್ಲೂ ನಾನು ಹೆಣ್ಮಕ್ಳಿಗೆ ಹೇಳೋದಿದೆ, ಇವತ್ತು ಮಾರ್ಕೆಟಿಂಗ್ ನಡೀತಾ ಇರೋದು ಕೇವಲ ಗಿಮಿಕಲ್ಲಿ. ಸೊ ನಮ್ಮ ರಾಜ್ಯದ ರೇಷ್ಮೆ, ನಮ್ಮ ರಾಜ್ಯದ ಸೀರೆ ಕಂಚಿಗೆ ಹೋಗಿ ಅಲ್ಲಿಂದ ಅಂಗಡಿಗೆ ಬಂದು ಕಂಚಿ ಸೀರೆ ಅಂತ ನೀವು 1 to ಡಬಲ್ ರೇಟಲ್ಲಿ ಖರೀದಿ ಮಾಡ್ತೀರಿ. ನಮ್ಮ ಟ್ರೆಡಿಷನ್ನ ನಾವೇ ಕೊಲ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ, ನಾನು ತಮಿಳ್ನಾಡಲ್ಲಿ ಕಂಚಿ ಸೀರೆ ತಗೋಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಅದು ನಮ್ಮ ದೇಶನೇ, ಇದು ನಮ್ಮ ದೇಶನೇ. ನಮ್ಮ ರಾಜ್ಯದ ಒಂದು ಈ ಕಲೆ, ಇದು ಕಲೆ ಅಂತಾರೆ. ಕೈಯಲ್ಲಿ ಮಾಡೋ ಯಾವುದೇ ಒಂದು ವಸ್ತುಗೂ ಹ್ಯಾಂಡ್ಲೂಮ್ ಅಂತ ಏನು ಕರೀತಾರೋ ಇದು ಕಲೆ. ಕಲೆನ ಉಳಿಸ್ಬೇಕು ನಾವು. ನಾಳೆ ಈ ಮಕ್ಕಳಿಗೆ ನೀವು ಇವತ್ತೇನು ತೋರಿಸ್ತಾ ಇದ್ದೀರಲ್ಲ, ಪ್ರಾಣಿಗಳ್ನ ಝೂನಲ್ಲಿ ತೋರಿಸ್ತೀವಿ ಅನ್ನೋ ಬದಲು ಈಗ ಎಕ್ಸಿಬಿಷನ್ಗಳಲ್ಲಿ, ಫೋಟೋ ಮಾಡೆಲ್ಗಳಲ್ಲಿ ಆ ಥರ ನಾಳೆ ಈ ಥರ ನೇಯ್ತಾ ಇದ್ರಪ್ಪ ಅಂತ ಅದು ಒಂದು ಮ್ಯೂಸಿಯಂ ಥರ ಆಗ್ಬಿಡುತ್ತೆ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾನೇ ಇದು ಫಸ್ಟ್ ಟೈಮ್ ನೋಡ್ತಿದ್ದೀನಿ. ಎಷ್ಟೋ ಜನಕ್ಕೆ ಮೊಳಕಾಲ್ಮೂರು ಎಲ್ಲಿದೆ, ಅದು ನಮ್ಮ ರಾಜ್ಯದಲ್ಲಿ ಇದೆನಾ ಇಲ್ಲ, ಅದು ಎಲ್ಲಿ ಬರುತ್ತೆ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೊ ನೋಡಿ, ಇಲ್ಲಿ ಅದ್ಭುತವಾಗಿ ಇದು ಮಿನಿ ಇಂಡಸ್ಟ್ರಿ ಅಂತಲೇ ಹೇಳ್ಬೋದು. ನಮ್ಮ ದೇಶದಲ್ಲಿ ನಾವು ಬರೀ ಬೆಂಗಳೂರಲ್ಲಿ ಕುತ್ಕೊಂಡು ನೀವು IT BT, ನಮ್ಮ ದೇಶ ಸಿಲಿಕಾನ್ ಸಿಟಿ ಇರ್ಬೋದು, ಆದರೆ ರಿಯಲ್ ಸಿಲ್ಕ್ ಇಲ್ಲಿದೆ ರೀ, ಮೊಳಕಾಲ್ಮೂರು, ಇಳಕಲ್ಲು. ಸೊ ಸರ್, ಒಂದು ಕಂಪ್ಲೇಂಟ್ ಇದೆ. ನಮ್ಮ ಮನೆ ಅವಳನ್ನೇ ಕೇಳಿದೆ, ಅವಳಿಗೆ ಕಂಚಿ ಸೀರೆ ಹುಚ್ಚು ಭಾಳ, ಅವಳನ್ನ ಕೇಳಿದೆ, ಮೊಳಕಾಲ್ಮೂರು ಸೀರೆ ಯಾಕೆ ತಗೊಳಲ್ಲ, ಕಂಚಿ ಸೀರೆನೇ ಯಾಕೆ ಇದು ಮಾಡ್ತೀರಿ ಅಂತ. ಈಗ ನೀವು ಹೇಳಿದ ಮೇಲೆ ಗೊತ್ತಾಯ್ತು, ಇವೇ ಸೀರೆ ಅಲ್ಲಿಗೆ ಹೋಗಿ ಕವರ್ ಆಗಿ ಬಂದರೆ ಕಂಚಿ ಆಗುತ್ತೆ. ಕಂಚಿ ನಮ್ಮ ಮೊಳಕಾಲ್ಮೂರು ಸೀರೆ ಉದ್ದ ಇರಲ್ಲ, ಅವರ ಉದ್ದ ಇರ್ತವೆ, ಅವರ ಸ್ಮೂತ್ ಇರ್ತವೆ. ಯಾವುದಿಲ್ಲ ಸರ್, ಎಲ್ಲವೂ ಲೆಂತ್ ಒಂದೇ ಇರ್ತವೆ. ಎಲ್ಲ ಸೇಮ್. ಹ್ಯಾಂಡ್ಲೂಮಲ್ಲಿ 48 ಇಂದ 50 ಇಂಚಸ್ ಕಂಪಲ್ಸರಿ ಇರುತ್ತೆ, ಕಮ್ಮಿ ಪನ್ನ ಇಡೋದು ಇಲ್ಲ. ಕಂಚಿ ಸೀರೆ ಎಷ್ಟು ಉದ್ದ ಇದೆ? ಅಷ್ಟೇ ಇರುತ್ತೆ, 48 to 50 ಇಂಚಸ್ಸೇ. ಅದಕ್ಕಿಂತ ಜಾಸ್ತಿ ಪನ್ನ 8 ಅಡಿ ಇದ್ದರೂ ಬೇಕಾಗುತ್ತೆ. 6 ಇಂದ 7 ಅಡಿ ಇದ್ದರೆ ಯಾರು ಬೇಕಿಲ್ಲ. ಈಗ 8 ಅಡಿ ಇರೋರು ನಿಮಗೆ ಹೇಳಿ ಹೆಣ್ಮಕ್ಳಿದ್ದಾರೆ, ಬೇಕಂದ್ರೂ ಮಾಡ್ಕೊಡ್ತೀವಿ. 6.5 ಅಡಿ ಇರೋರು ಅವರಿಗೆಲ್ಲ 7 ಅಡಿ ಇದ್ದಂಥವ್ರು ಕೂಡ ಇದು ಈಸಿಯಾಗಿ ಆಗುತ್ತೆ. ಆಗುತ್ತಾ? ಆಮೇಲೆ ಇದು ಬ್ಲೌಸ್ ಮ್ಯಾಚಿಂಗ್ ಸಿಗಲ್ಲ ಅಂತ ಅವಳೊಂದು ಕಂಪ್ಲೇಂಟ್. ಯಾವುದಿಲ್ಲ, ಎಲ್ಲ ಸಿಗುತ್ತೆ. ನೀವು ಟೈಮ್ ತೊಗೋಬೇಕು, ಪ್ರೀ ಆರ್ಡ್ರ್ ಮುಖಾಂತರ ಮಾಡ್ಕೋಬೇಕು. ನೀವು ಬಂದ ತಕ್ಷಣ ಸಿಗ್ಬೇಕಾ, ವಿವರ ಸಿಗೋದಿಲ್ಲ. ವಿವರ ಸೀರೆನೇ ಸ್ಟಾಕ್ ಇರೋದಿಲ್ಲ. ಸೀರೆ ಆತಂಗೆಲ್ಲ ಆದಂಗೆ ನಾವು ಅಂಗಡಿ ಕೊಡ್ತಾ ಇರ್ತೀವಿ, ಇಟ್ಕೊಳ್ಳೋದಿಲ್ಲ ಯಾವ. ನೀವು ಹಂಗೆ ಮೊದಲಿಗೆ ಹೇಳಿದ್ರೆ ನಾವು 1-2 ಮಂತ್ಸ್ ಒಳಗೆ ಮಾಡ್ಕೊಬಿಡ್ತೀವಿ ನಾವು. ಈಗ ನೀವು ಸೀರೆ ಮಾಡ್ಬೇಕಾದ್ರೆ ಅದರ ಬ್ಲೌಸ್ ಪೀಸ್ ಜೊತೆಗೆ ಬರಲ್ಲ? ವಿತ್ ಬ್ಲೌಸ್ ಪೀಸ್ ಎಲ್ಲ ಇರ್ತವೆ, ಎಲ್ಲ ವಿತ್ ಬ್ಲೌಸ್ ಪೀಸ್. ಒಂದಿಲ್ಲ ಡಬಲ್ ಬ್ಲೌಸ್ ಪೀಸ್ ಕೊಡ್ತೀವಿ ನಾವು. ಓಕೆ, ನೋಡಿ ಸ್ನೇಹಿತರೆ, ವಿತ್ ಬ್ಲೌಸ್ ಪೀಸು ಸಿಗುತ್ತೆ. ಮಾರ್ಕೆಟಲ್ಲಿ ರೂಮರ್ ಇದೆ, ಏನು ಮೊಳಕಾಲ್ಮೂರು ಸೀರೆ ಉದ್ದ ಕಮ್ಮಿ ಇರುತ್ತೆ, ಅಷ್ಟು ಗಜ ಇರುತ್ತೆ, ಇಷ್ಟು ಗಜ. ಅವ್ರು ನೇಯ್ತಾ ಇರೋರೆ ಹೇಳ್ತಾ ಇದ್ದಾರೆ 48 ಇಂದ 50 ಇಂಚ್ ಪನ್ನ ಇರುತ್ತೆ. 50 ಇಂಚ್, 48 ಇಂದ 50 ಇಂಚ್ ಪನ್ನ ಇರುತ್ತಂತೆ. ಬ್ಲೌಸ್ ಪೀಸು ಮ್ಯಾಚಿಂಗ್ ಬ್ಲೌಸ್ ಪೀಸ್ ಅದರಲ್ಲೇ ಅದ್ರ ಜೊತೆಯಲ್ಲೇ ಬರುತ್ತೆ. ಸೊ ಉದ್ದ ಲೆಂತ್ ಇದು ಐರನ್ ಆದಂಗೆ ಇಲ್ಲೇ ರೆಡಿ ಐರನ್ ಹಾಕಂತ ಫೋಲ್ಡ್ ಹಾಕಂತ. ಪ್ರಾಬ್ಲಮ್ ಸರಿ ಮಾಡಕ್ ಬರಲ್ಲ. ಈಗ ನಾನು ನಿಮಗೆ ಅಲ್ಲಿ ಹೇಳಿದ್ದೆ, ಯಾಕೆ ನಮ್ಮದು ಹೊರಟು ಬರುತ್ತೆ ಅಂತಂದು ಹೇಳ್ಬಿಟ್ಟು ಮುಂಚೆ ತಗೊತಾ ಇರಲಿಲ್ಲ. ಈಗ ನಾವು ಅದನ್ನು ಕಾನ್ಸೆಪ್ಟ್ ಇಟ್ಕೊಂಡು ಸ್ಮೂತೇ ಮಾಡ್ತಾ ಇದ್ದೀವಿ. ಅಂದ್ರೆ ಮುಂಚೆ ಗಮ್ ಹಾಕ್ತಿದ್ರಿ, ಅದಕ್ಕೆ ರಫ್ ಬರ್ತಾ ಇತ್ತು. ಈಗ ನೀವು ಸ್ಮೂತ್ ಬರಲಿ ಅಂತ ಗಮ್ ಯೂಸ್ ಮಾಡ್ತಾ ಇಲ್ಲ. ಸೊ ಗಮ್ ಬದಲು ಈಗ ನೀರು ಯೂಸ್ ಮಾಡ್ತೀವಿ, ಫಿಲ್ಟರ್ ವಾಟರ್ ಯೂಸ್ ಮಾಡ್ತೀವಿ ಅದನ್ನ. ಸೊ ಆ ವಾಟರ್ ಯೂಸ್ ಮಾಡಿದ್ರೆ ಅದು ಕ್ಲೀನಾಗಿ ಸೆಟ್ ಆಗುತ್ತೆ, ಏನೂ ಆಗೋದಿಲ್ಲ, ಯಾವುದೇ ರಿಮಾರ್ಕ್ಸ್ ಬರೋದಿಲ್ಲ, ಸ್ಮೂತ್ ಇರುತ್ತೆ. ನೋಡಿ, ಈಗ ಮುಂಚೆ ರಫ್ ಬರ್ತಾ ಇತ್ತು, ಮೊಳಕಾಲ್ಮೂರು ಸೀರೆ ರಫ್ ಬರುತ್ತೆ ಅಂತ ಹೇಳಿದ್ಲು ನಮ್ಮ ಮನೆಯವರು. ಕಂಚಿ ಸೀರೆ ಸಾಫ್ಟ್ ಆಗಿರುತ್ತೆ, ಮೈಸೂರು ಸಿಲ್ಕ್ ಸಾಫ್ಟ್ ಆಗಿರುತ್ತೆ. ಇದು ಯಾಕೆ ನಮ್ಮ ಮನೆಯವರು ಅಂತ ಒತ್ತು ಕೊಡ್ತಾ ಇದ್ದೀನಿ ಅಂದರೆ, ಮೊನ್ನೆ ದಾವಣಗೆರೆಯಲ್ಲಿ ವರಮಹಾಲಕ್ಷ್ಮಿ ಅಂತ ಒಂದು ಶೋರೂಮ್ ಓಪನ್ ಆಯಿತು. ಸೊ ಅಲ್ಲಿ ಹೋಗಿ ಅವರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತಗೊಂಬಂದರು. ಸೊ ಅವಾಗಿಂದ ನನ್ನ ತಲೆ ಕುತ್ಕೊಂಡಿತ್ತು, ಯಾಕಂದರೆ ನಾನು ಅಣ್ಣವರು ನಮ್ಮ ಅಂಗಡಿ ಕಸ್ಟಮರ್ ಆಗಿದ್ದರಿಂದ ಅವ್ರು ಹೇಳ್ತಾಯಿದ್ರು ಮೊಳಕಾಲ್ಮೂರು ಸೀರೆ ಮಾರ್ತೀವಿ ಅಂತ. ನಾನು ನಮ್ಮ ಮನೆಯೊಳಗೆ ಹೇಳಿದ್ರೆ ಅವಳು ಹೇಳ್ತಾಯಿದ್ಲು, ಅದು ಉದ್ದ ಕಮ್ಮಿ ಇರುತ್ತೆ, ಅದು ರಫ್ ಇರುತ್ತೆ, ಸಾಫ್ಟ್ ಇರಲ್ಲ, ಅದು ಫೋಲ್ಡ್ ಮಾಡಿದರೆ ಸುಕ್ಕಾಗುತ್ತೆ, ಇವೆಲ್ಲ ಕಂಪ್ಲೇಂಟ್ಸ್ ಹೇಳಿದ್ಲು. ನಾನು ಅದನ್ನು ಇವ್ರ ಹತ್ರ ಹೇಳಿದಾಗ, ನೀವು ನನ್ನ ಜೊತೆಗೆ ಬನ್ನಿ, ನಾನು ಅದು ಹೇಗೆ ರೆಡಿ ಆಗುತ್ತೆ, ಆ ಕಂಪ್ಲೇಂಟ್ಸ್ ಎಲ್ಲ ಸಾಲ್ವ್ ಮಾಡಿದ್ದೀವಿ ನಾವು. ಮಾರ್ಕೆಟಿಗೆ ಹೇಗೆ ಬೇಕೋ, ಜನಕ್ಕೆ ಹೇಗೆ ಬೇಕೋ ಆಗ ರೆಡಿ ಮಾಡ್ತಾ ಇದ್ದೀವಿ. ಸಾಫ್ಟ್ ಸಿಲ್ಕೇ ಬರುತ್ತೆ, ಕಂಚಿಗೂ ಸಹ ನಮ್ಮ ಹತ್ರದಿಂದನೇ ಹೋಗುತ್ತೆ ಅಂತ ಅಣ್ಣವ್ರು ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ಹೋಗಿ ಕಂಚಿಗೆ ಹೋಗಿ ಬಂದ ಮೇಲೆ ಅದನ್ನು ಪ್ಯಾಕ್ ಆಗಿ ಬಂದಿದ್ದ ತಕ್ಷಣ ಈ ಸಿಲ್ಕು ನಿಮಗೆ ಕಂಚಿ ಸಿಲ್ಕ್ ಆಗಿಬಿಡುತ್ತೆ. ನಮ್ಮ ರಾಜ್ಯದ ಸಿಲ್ಕ್ ಇದು ಮೊಳಕಾಲ್ಮೂರು ಸಿಲ್ಕು. ಮೊಳಕಾಲ್ಮೂರು ಸೀರೆ, ಕೈಮಗ್ಗ ಸೀರೆಗೆ ಫೇಮಸ್ಸು. ಅಷ್ಟೊಂದು ಜನ ಕೆಲಸಗಾರರು. ಸರ್ 6 ಮಿಷಿನ್ ರನ್ನಿಂಗ್ ಇದೆನಾ? ಹೌದು ಸರ್, ಈಗ ಲಂಚಿಗೆ ಹೋಗಿದ್ದಾರೆ, ಲಂಚ್ ಬ್ರೇಕು. ಒಬ್ಬರು ಈಗ ನೇಯ್ತಾ ಇದ್ದಾರೆ, ಅದು ನಮಗೆ ತೋರ್ಸೋಕ್ಕೆ ಅಂತ ಪಾಪ ಅವ್ರು ಇನ್ನೂ ಲಂಚಿಗೆ ಹೋಗಿಲ್ಲ.
ಆ ಥರ ಕೆಳಗಡೆ ಕುತ್ಕೊಂಡು ಅವರು 6 hours to 8 hours ವರ್ಕ್ ಮಾಡಿ ನಿಮ್ಮ ಸೀರೆ ನೀವು ಚೆನ್ನಾಗಿ ಕಾಣಲಿ, ನೀವು ಅಂದ್ಕೊಂಡಿರೋ ರೇಷ್ಮೆ ಸೀರೆ ನಿಮಗೆ ಸಿಗಲಿ ಅಂತ ಅವ್ರು ಅಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಅದು ಒಂದು ವಾರಕ್ಕೆ ಒಂದೇ ಸೀರೆ ಆಗೋದು, ಒಂದೇ ಸೀರೆ ವಾರಕ್ಕಾಗೋದು. ಸೊ ಸರ್, ಇದು ಕಲರ್ ಎಲ್ಲ ಹೇಗೆ ಆ್ಯಡ್ ಮಾಡ್ತೀರಿ? ಅಂದರೆ ಈಗ ಜರಿ ಏನೋ ತೋರಿಸಿದ್ರಿ ಗೋಲ್ಡ್, ಕಲರ್ ಎಲ್ಲ ಕಚ್ಚಾ ಬೇರೆ ಬೇರೆ ರೇಷ್ಮೆ ಕಲರ್ ಬರುತ್ತೆ. ಆ ಕಚ್ಚಾ ರೇಷ್ಮೆನ ಡೈಯಿಂಗ್ ಮಾಡೋದು ಬೇರೆ ಇರ್ತಾರೆ, ಅಲ್ಲಿ ಕೊಟ್ಬಿಟ್ಟು ನಾವು ಡೈಯಿಂಗ್ ಮಾಡಿಸ್ತೀವಿ ಸರ್. ಡೈಯಿಂಗ್ ಮಾಡಿ ಈ ಥರ ಇದೆಲ್ಲ ಇದು ರೆಡಿ ಕಲರ್ ಆಗಿರೋದು. ಈಗ ಕಚ್ಚಾ ರೇಷ್ಮೆ ಬೇರೆ ಇರುತ್ತೆ, ಓಕೆ. ಇದು ರೆಡಿ ಬಣ್ಣ ಆಗಿರುತ್ತೆ, ನಾವು ಕಾಂಬಿನೇಷನ್ ಮಾಡ್ಕೊತೀವಿ. ಅದೇ ಬೇರೆ ಇರುತ್ತೆ. ವೈಟ್ ಇರುತ್ತೆ, ಅದು ಫುಲ್ ವೈಟ್ ಇರುತ್ತೆ. ಒಂದು ಯಾವ್ದಾರು ಇಲ್ಲ ಐತಲ್ಲ ಅದ ಇಲ್ಲ ಒಳಗೆ ಸರ್, ಒಳಗೈತೆ ತೋರಿಸ್ತಾರೆ. ಸೊ ಮತ್ತೇನಾರು ಇಲ್ಲಿ ಇದೆ ಡಿಸೈನ್? ಇವೆಲ್ಲ ಡಿಸೈನಿಗೆ ಬರ್ತಕ್ಕಂಥ ಕಾರ್ಡ್ಸು, ಇದರಲ್ಲೇ ನಮಗೆ ಡಿಸೈನ್ಸ್ ಎಲ್ಲ ಬರ್ತವೆ. ಓಕೆ. ಎಕ್ಸ್ಪೆಷಲಿ ಇದು ಒಂದು ಕಾಲಲ್ಲಿ ತುಳಿದಾಗ ಒಂದು ಪಂಚ್ ಆಗುವಂಥದ್ದು. ಓಕೆ. ಒಂದು ಅಂದರೆ ಲೈನ್ ಪಂಚ್ ಆಗುತ್ತಾ? ಇಲ್ಲ ಪೂರ ಇದಿಷ್ಟು ಪಂಚ್ ಆಗುತ್ತೆ. ಇದು ಏನು ಮಟೀರಿಯಲ್ ಸರ್? ಈ ಡಿಸೈನಿಗೆ ಇದು ಮಾಡಿರ್ತಾರೆ. MDF ಕಾರ್ಡ್ಬೋರ್ಡ್. ಸೊ ಇದು ಒಂದು ಡಿಸೈನು ನೀವು ಎಷ್ಟು ಸರಿ ಬಳಕೆ ಮಾಡ್ಬೋದು? ಸೊ ಮ್ಯಾಕ್ಸಿಮಮ್ 6 month ಕ್ಲೋಸ್ ಆಗ್ಬಿಡುತ್ತೆ. ಮತ್ತೆ ಹೊಸ ಡಿಸೈನ್ ಮಾಡ್ತಾ ಇರ್ತೀವಿ. ಎಷ್ಟು ಸೀರೆ ಮಾಡ್ಬೋದು? ಒಂದು 50 ಸೀರೆ. ಒಂದು 50 ಸೀರೆ. ಮತ್ತೆ ಡಿಸೈನ್ ಚೇಂಜ್ ಆಗ್ತಾ ಇರ್ತವೆ. ಆ ಥರ ಅರ್ಥ ಆಗಿದೆ ನೋಡ್ರಿ, ನಾವು ಆ ಥರ ಡಿಸೈನ್ ಚೇಂಜ್ ಮಾಡ್ತಾನೆ ಇರ್ತೀವಿ. ಮೆತ್ತಗಾಗಿದೆ ನೋಡ್ರಿ ಆ ಥರ. ಅದು ಈಗ ಮುಗಿತಾನೆ ಹೊಸ ಡಿಸೈನ್ ಮಾಡ್ತಾ ಇರ್ತೀವಿ. ನೋಡಿ, ಅದು ಕಟ್ ಆದ ತಕ್ಷಣ ನಾವು ಮತ್ತೆ ಹೊಸ ಡಿಸೈನ್ ಅಲ್ಲ ಅಲ್ಲ ಆಗಿದ ತಕ್ಷಣ ಹೊಸ ಡಿಸೈನು. ಸೊ ಇದರಲ್ಲೂ ನೀವು ಡಿಸೈನ್ ಅಪ್ಡೇಟ್ ಆಗ್ತಾನೆ ಇರ್ತಾವ್ರ? ಹೊಸ ಅಪ್ಡೇಟ್ ಆಗ್ಲೇಬೇಕು. 6 month ಒಂದ್ಸರಿ ಅಪ್ಡೇಟ್. ರೇಷ್ಮೆ ಸೀರೆ ಎಲ್ಲ ಒಂದೇ ಕಲರ್, 6 month ಒಂದ್ಸರಿ ಡಿಸೈನ್ಸ್, ಕಾಂಬಿನೇಷನ್ಸ್, ಕಲರ್ಸ್ ಕಂಪಲ್ಸರಿ ಚೇಂಜ್ ಆಗ್ತಾ ಇರುತ್ತೆ. ಇಲ್ಲಿವರೆಗೂ ಯಾವುದೇ ಶೋರೂಮ್ ಆಗ್ಲಿ ಮೊಳಕಾಲ್ಮೂರು ರೇಷ್ಮೆ ಸೀರೆ ತೋರಿಸಿದ್ರೆ ಯಾರು ತೋರಿಸಲ್ಲ. 2000 ರೂಪಾಯಿ ರೇಟಿನ ಸೀರೆ ತೋರಿಸ್ತಾರೆ. ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ರಿ. ನಾನು ಇದನ್ನ ಹೇಳ್ಬೇಕು ಅಂತ ಇದ್ದೆ ಅವತ್ತಿಂದ ನನ್ನ ತಲೆಯಲ್ಲಿತ್ತು. ಕರ್ನಾಟಕದಲ್ಲಿದ್ದು ನಮ್ಮೂರಲ್ಲೇ ನಮ್ಮ ರಾಜ್ಯದಲ್ಲೇ ಈ ರೇಷ್ಮೆ ಎಲ್ಲ ರೆಡಿ ಆದರೂ ಯಾವ ಸೀರೆ ಅಂಗಡಿಯಲ್ಲೂ ಮೊಳಕಾಲ್ಮೂರು ಸೀರೆ ಅಂತ ಕೌಂಟ್ರ್ ಇಲ್ಲ, ಇಳಕಾಲ್ ಸೀರೆ ಅಂತ ಕೌಂಟ್ರ್ ಇಲ್ಲ. ಆದರೆ ಕಂಚಿ ಸಿಲ್ಕ್ಸಿಗೆ ಒಂದು ಫ್ಲೋರೇ ಮಾಡಿಟ್ಟಿರ್ತಾರೆ. ಯಾಕೆ ಅಂದರೆ ನಮ್ಮ ಜನ ಹೆಂಗೆ ಅಂದರೆ ಇತ್ಲು ಮದ್ದಲ್ಲ ಅಂತ ಒಂದು ಗಾದೆ ಇದೆ ಅಲ್ಲ, ಜನ ಹೇಳ್ತಾರಲ್ಲ, ಹಂಗೆ ನಮ್ಮ ರಾಜ್ಯದಲ್ಲೇ ಇದು ರೆಡಿ ಆಗೋದ್ರಿಂದ ಯಾರೂ ಶೋರೂಮ್ನವ್ರು ಮಾರಲ್ಲ. ಕಂಚಿಯಿಂದ ಬಂದು ನಮ್ಮ ಸೀರೆ ಅಂಗಡಿಗಳಲ್ಲಿ ಅವರು ಜಾಗ ಮಾಡಿದ್ದಾರೆ. ನಾವು ಎಷ್ಟು ಜನ ತಮಿಳ್ನಾಡಲ್ಲಿ ಸರ್ ಎಲ್ಲರೂ ಮೊಳಕಾಲ್ಮೂರು ಅಂತ ಮಾರ್ತಾರ? ಇಲ್ಲ. ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಮಾರ್ತಾರ? ಇಡೀ ಕರ್ನಾಟಕದಲ್ಲಿ ಮೊಳಕಾಲ್ಮೂರು ಸೀರೆ ಅಂತ ಯಾರು ಇಡ್ತಾನೆ ಇಲ್ಲ. ಕನ್ನಡ ಬಿಡ್ರಿ, ಬೇರೆ ರಾಜ್ಯದಲ್ಲಿ ಎಲ್ಲ ಇಡ್ತಲ್ಲ ಸರ್. ಬೇರೆ ರಾಜ್ಯದ ಸೀರೆನ ನಮ್ಮ ಶೋರೂಮ್ಗಳಲ್ಲಿ ಕಂಚಿ ಅಂತೇಳಿ ಎಕ್ಸ್ಕ್ಲೂಸಿವ್ ಫ್ಲೋರ್ ಮಾಡಕ್ಕೆ ರೆಡಿ ಇದ್ದಾರೆ. ನಮ್ಮ ರಾಜ್ಯದಲ್ಲೇ ನಮ್ಮೂರು ಪಕ್ಕದಲ್ಲೇ ಇದ್ದರು. ನಾನು BS ಚನ್ನಬಸಪ್ಪ ಅವ್ರನ್ನ ಇದ್ರ ಮುಖಾಂತರ ಕೇಳ್ಕೊಂತೀನಿ. ನನಗೇನು ಅವ್ರ ಪರಿಚಯ ಎಲ್ಲ ಏನಿಲ್ಲ, ನಾನು ಒಬ್ಬ ದಾವಣಗೆರೆನಾಗಿ ಈ ಮೊಳಕಾಲ್ಮೂರು ಸೀರೆಗೂ ನಿಮ್ಮ ರ್ಯಾಕಲ್ಲಿ ಜಾಗ ಕೊಡಿ, ಅದಕ್ಕೆ ಅಂತ ಒಂದು ಕೌಂಟ್ರ್ ಕೊಡಿ ದಯವಿಟ್ಟು. ಈ ಎಲ್ಲ ಕೈಮಗ್ಗ ಏನು ಕಷ್ಟಪಟ್ಟು ಜನಗಳು ಈ ಟ್ರೆಡಿಷನ್ನ ಉಳಿಸ್ತಾ ಇದಾರೋ ಅವ್ರ ಪರವಾಗಿ ನಮ್ಮ ಕನ್ನಡದ ಒಂದು ಕಲ್ಚರ್ನ ಉಳಿಸ್ರಿ, ನಮ್ಮ ರಾಜ್ಯದ ಒಂದು ರೇಷ್ಮೆ ಸೀರೆಯ ಬ್ರ್ಯಾಂಡನ್ನು ಉಳಿಸ್ರಿ. ನೀವೇ ಇದರಲ್ಲಿ ಒಂದು ಬ್ರ್ಯಾಂಡ್ ಮಾಡಿರಿ. BSc ಅವರೇ ಇದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಮನ್ಸು ಮಾಡಿದರೆ ಇದ್ರದ್ದೇ ಒಂದು ಬ್ರ್ಯಾಂಡ್ ಮಾಡ್ಬೋದು. ನಿಮ್ಮದೇ ಬ್ರ್ಯಾಂಡ್ ಮಾಡಿ ಮೊಳಕಾಲ್ಮೂರು ಸೀರೆ ಅನ್ನೋದನ್ನು ಪ್ರಮೋಟ್ ಮಾಡಿ. ದಯವಿಟ್ಟು ನಿಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಉಮ್ಮಣ್ಣನವರು ಮತ್ತು ಸಂತೋಷ್ ಅಣ್ಣನವ್ರು ಇರ್ಬೋದು. ಉಮ್ಮಣ್ಣನವರು ದೊಡ್ಡವ್ರ ಹೆಸರು ಗೊತ್ತು ನನಗೆ, ಸಂತೋಷ್ ಅಣ್ಣ ಎರಡನೇ ಹೆಸರು ನನಗೆ ಅಷ್ಟಾಗಿ ಗೊತ್ತಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ. ಇವತ್ತು ಅವ್ರ ಮಕ್ಕಳು ಸಹ ವ್ಯಾಪಾರದಲ್ಲಿದ್ದಾರೆ, ಯಂಗ್ ಎಂಟರ್ಪ್ರಿನರ್ಸ್ ಆಗಿದ್ದಾರೆ. ಸೊ ಈ ಥರ ಹ್ಯಾಂಡ್ಲೂಮ್ಸ್ಗಳ್ನ ನೀವು ಎನ್ಕರೇಜ್ ಮಾಡಿದರೆ ನಮ್ಮ ಕನ್ನಡ ಕಲ್ಚರ್ನ ಬೆಳೆಸ್ಬೋದು. ಯಾಕಂದರೆ ನಾವು ಇದು ಯಾವುದೇ ಅಂತ ಪ್ರಮೋಷನ್ ಅಂತಿರಲ್ಲ, ಸೊ ನಮ್ಮ ಕರ್ನಾಟಕದಲ್ಲಿರೋದನ್ನ ನಾವು ಮರಿಬಾರ್ದು. ಬೇರೆ ಬೇರೆ ರಾಜ್ಯದಿಂದ ಬಂದು ಬಿಸ್ನೆಸ್ ಮಾಡೋಕ್ಕೆ ನಾವು ಪ್ರಿಫರೆನ್ಸ್ ಕೊಡ್ತಿದ್ದೀವಿ. ಸೊ ನಮ್ಮ ಕರ್ನಾಟಕದಲ್ಲಿರೋದನ್ನೆಲ್ಲ ನಾವು ಮರಿತಿದ್ದೀವಿ. ಸೊ ನಮ್ದು ಯಾವುದು ದುಡ್ಡು ಕೊಡಬಾರ್ದು ಅನ್ನೋದಕ್ಕೋಸ್ಕರ ಇದೊಂದು ವೀಡಿಯೋ ಮಾಡ್ತಿರೋದಷ್ಟೇ. ಇದನ್ನು ನನಗೆ ಮಾಡಬೇಕು ಅಂತ ಯಾತಕ್ಕೋಸ್ಕರ ಅನ್ನಿಸ್ತು ಅಂದರೆ, ನೋಡಿರಿ ಇನ್ನೊಂದು ಈಗ ಲಂಚಿಂದ ಬಂದರು, ಅವರು ಸ್ಟಾರ್ಟ್ ಮಾಡಿದ್ದಾರೆ. ಇದನ್ನು ಏನಕ್ಕೋಸ್ಕರ ಮಾಡಬೇಕು ಅನ್ನಿಸ್ತು ಅಂದರೆ, ನಾನು ಈ ಚೈನಾ ಇಷ್ಟೊಂದು ಡೆವಲಪ್ಡ್ ಕಂಟ್ರಿ ಆಯಿತು, ಅವರು ಈಗ ಎಲ್ಲದರಲ್ಲೂ ಅವರೇ ಪ್ರಪಂಚದಲ್ಲಿ ಮುಂದಿದ್ದಾರೆ. ಸೊ ಅವರು ಎಲ್ಲದನ್ನೂ ಮಾಡ್ತಾರೆ. ನೀವು ಏನು ಹೇಳಿದ್ರು ಪಿನ್ನಿಂದ ಪ್ಲೇನ್ ತನಕ ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ಅವ್ರು ಮುಂದುವರಿಯೋಕ್ಕೆ ಸಾಧ್ಯ ಆಗ್ತಾ ಇದೆ. ನಾವು ಯಾಕೆ ಆಗ್ತಾ ಇಲ್ಲ ಅಂದರೆ, ನಾವು ಯಾವುದನ್ನು ಟ್ರೆಂಡ್ ಸೆಟ್ ಮಾಡ್ತಾ ಇಲ್ಲ, ನಾವು ಎಲ್ಲದನ್ನು ಟ್ರೆಂಡ್ ಫಾಲೋ ಮಾಡ್ತಾ ಇದ್ದೀವಿ. ಚೈನಾದಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಅವ್ರನ್ನ ತೋರಿಸಿ, ನೀನು ಅವ್ರನ್ನೇ ತೋರಿಸಿ, ನಾವು ಮಾತಾಡೋದು ಹೆಂಗಾರೆ. ಚೈನಾದಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಚೈನಾದಲ್ಲಿ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ಅವರೆಲ್ಲ ಎಲ್ಲರೂ ದುಡಿತಾರೆ, ವರ್ಕೋಹಾಲಿಕ್ಸು, ವರ್ಕ್ ಈಸ್ ವರ್ಷಿಪ್ ಅಂತಾರೆ.
ನಮ್ಮ ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಕೂಡ ನಾವು ಅದನ್ನು ಬರೀ ಭಾಷಣದಲ್ಲಿ ಸ್ಕೂಲಲ್ಲಿ ಮಕ್ಳಿಗೆ ಹೇಳ್ಕೊಡೋಕ್ಕೆ ಅಷ್ಟೇ ಬಳಸ್ತೀವಿ. ಆದರೆ ನಿಜವಾಗ್ಲೂ ನಾವು ಅದನ್ನು ಫಾಲೋ ಮಾಡಿದರೆ ನಾವು ಚೈನಾನ ಮೀರಿ ನಿಲ್ಬೋದು ನಮ್ಮ ದೇಶದಲ್ಲಿ. ಈ ಕಡೆ ಬಾರಮ್ಮ. ಅದು ಲಾಳೆ ಇರುತ್ತೆ, ಇದೇ ಲಾಳಿ ಇಲ್ಲೊಂದು ಓಡ್ತಾ ಇದೆ ಅಲ್ವಾ, ಅದರಿಂದಲೇ ರೇಷ್ಮೆ ತೋರಿಸಿದಲ್ವಾ, ಇದು ಹೋಗೋದು ಬರೋದು ಮಾಡ್ತಾ ಇದೆ. ಒಂದು ಪಂಚಿಗೆ ಒಂದ್ಸರಿ ಈ ಕಡೆ ಬರುತ್ತೆ, ಒಂದ್ಸರಿ ಆ ಕಡೆ ಹೋಗುತ್ತೆ, ಒಂದ್ಸರಿ ಈ ಕಡೆ ಬರುತ್ತೆ, ಆ ಕಡೆ ಹೋಗುತ್ತೆ. ಇದು ಟರ್ನ್ ಆಗಿರೋದು, ಇದೇನು ಟರ್ನ್ ಆಗ್ತಿದೆ ಅಲ್ವಾ, ಇಲ್ಲಿ ಈ ಡಿಸೈನ್ ಆಗಬೇಕು ಅಂದರೆ ಹೆಚ್ಚು ಕಡಿಮೆ ಈ ಕಾರ್ಡೆಲ್ಲ ಆಗಬೇಕು. ಡಿಸೈನ್ ಆಗಬೇಕು ಅಂದರೆ ಈ ಪಂಚ ಏನಾಗ್ತಾ ಇದೆಯಲ್ಲ ಇದು ಅದು ಪಂಚ ಆದಮೇಲೆ ಆ ಡಿಸೈನ್ ಬರ್ತಾ ಹೋಗುತ್ತೆ. ಈ ಎಂಡಿಂದ ಎಂಡಿಗೆ ಆಗಬೇಕು. ಹೌದು. ಇವರ ಒಂದು ಕಟ್ಟಾದರೂ ನೀವು ಹೆಂಗೆ ರಿಪೇರಿ ಮಾಡ್ಕೊಂತ? ಸಿಲ್ವರ್ ಅದು? ಹಾಂ, ಸಿಲ್ವರ್ ಜರಿ, ಪ್ಯೂರ್ ಸಿಲ್ವರಾ? ಪ್ಯೂರ್ ಸಿಲ್ವರ್ ಜರಿ. ಸೊ ಇದು ನೋಡ್ರಿ ಕ್ಲೀನಾಗೆ ನಿಜವಾದ ಬೆಳ್ಳಿ, ಆಗಲೇ ಹೇಳಿದ್ವಲ್ಲ ಬೆಳ್ಳಿ ಬಂಗಾರ ಯೂಸ್ ಮಾಡ್ತಾರೆ ಅಂತ. ಸೊ ಬೆಳ್ಳಿ ಹೈಲೈಟ್ ಆಗಲಿ ಅಂತ ಬ್ಲ್ಯಾಕ್ ಕಲರ್ ರೇಷ್ಮೆ ಸೀರೆ ಮೇಲೆ ಬೆಳ್ಳಿ ಹಾಕಿ ಅದನ್ನು ಮಾಡ್ತಾ ಇದ್ದಾರೆ. ಅದು ನೋಡಿ ಬುಟ್ಟ ಥ್ರೆಡ್ ವರ್ಕ್ ಅದು. ಸೊ BSc ಅವರು ನೋಡಿ, ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು, ನಿಮಗೆ ಬೇಕಾದ ಡಿಸೈನ್ಸು ನಿಮ್ಮ ಕಸ್ಟಮರ್ ರಿಕ್ವೈರ್ಮೆಂಟ್ ತಕ್ಕಂಗೆ ಪ್ಯೂರ್ ಸಿಲ್ವರ್ ಹಾಗೂ ಪ್ಯೂರ್ ಗೋಲ್ಡಲ್ಲೂ ಸಹ ಮಾಡಿಸ್ಬೋದು. ಒಂದು ಬ್ರ್ಯಾಂಡ್ ಮಾಡಿ ಸರ್. ವೇದ್ ಅವರು ಹೆಂಗೆ ಎಂಟ್ರಪ್ರಿನರ್ ಆಗಿದ್ದಾರೆ, ಈಗ BSc ಅವ್ರ ಮಕ್ಕಳು ಸಹ ಬಿಸ್ನೆಸ್ಸಲ್ಲಿದ್ದಾರೆ. ಸೊ ಈ ಥರ ಏನಾರು ಒಂದು ಪ್ಲ್ಯಾನ್ ಮಾಡಿ ಮೊಳಕಾಲ್ಮೂರು ಸೀರೆನ ಉಳಿಸೋಕ್ಕೆ ಅವಕಾಶ ಮಾಡಿಕೊಡಿ. ಈಗೇನು ತಿರುಗ್ತಾ ಇದೆಯಲ್ವ, ಹಾಂ, ಆ ಒಂದು ಸರಿ ಪಂಚ್ ಮಾಡಿದ್ಮೇಲೆ ಅದು ಡಿಸೈನ್ ಬಂದಮೇಲೆ ಆಗೋದು. ಇದಿಷ್ಟು ಡಿಸೈನ್ ಆಗಲಿಕ್ಕೆ